ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ವಾದಿಷ್ಟ ಭರಿತ ಸಿಹಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲಿಗೆ ತುಪ್ಪ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಲ್ಲ, ತುಪ್ಪ ಜಾಸ್ತಿ ಇರಬೇಕು. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, 3 ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ, ರವೆ 1 ಕಪ್ಪು, ಸಕ್ಕರೆ 1 ಕಪ್ಪು, ಕಡಲೆ ಹಸಿಟ್ಟು 1 ಸ್ಪೂನು ಮತ್ತು ಕೇಸರಿ ದಳ ಕಲರ್ಗೋಸ್ಕರ. ಇಷ್ಟು ರೆಡಿ ಇದ್ದರೆ ಬೆಣ್ಣೆ ಹಂಗೆ ಕರಗೋ ಅಂಥ ಕೇಸರಿ ಬಾತ್ ರೆಡಿ ಆಗುತ್ತೆ. ಈಗ ಒಲೆ ಹಚ್ಚಿ ಒಂದು ಪಾತ್ರೆಯನ್ನು ಇಡಿ. ನಂತರ 1 ಕಪ್ ರವೆಗೆ 4 ಕಪ್ ನೀರು ಹಾಕಬೇಕು. ಪರ್ಫೆಕ್ಟಾಗಿ ಬರಬೇಕಾದ್ರೆ, ಇನ್ನೂ ಸಾಫ್ಟಾಗಿ ಬರಬೇಕಾದ್ರೆ ಇನ್ನೊಂದು ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿ. ನಂತರ 1 ಕಪ್ ರವೆಗೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ, ಮತ್ತು ಏಲಕ್ಕಿ ಜಜ್ಜಿದ್ದು ಅದನ್ನು ಹಾಕಿ, ಮತ್ತು ಕೇಸರಿ ದಳ ಕಲರ್ ಫುಡ್ ಏನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಕೇಸರಿ ದಳ ತುಂಬ ಕಲರ್ ಫುಲ್ಲಾಗಿ ಬರುತ್ತೆ, ಇದು ಎಲ್ದಿಗೂ ತುಂಬ ಚೆನ್ನಾಗಿರುತ್ತೆ. ಹೀಗೆಲ್ಲ ತಿರುಗಿಸಿ ನೋಡಿ, ಕಲರೆಲ್ಲ ಹೇಗೆ ಬಿಟ್ಕೊಳ್ತಾ ಇದೆಯಲ್ಲ. ಈಗ ಒಂದು 5 ನಿಮಿಷಗಳ ಕಾಲ ಕುದಿಸಿ ಅದು ಪಕ್ಕಕ್ಕಿಡಿ. ನಂತರ ಒಲೆ ಮೇಲೆ ಬಾಣಲೆಯನ್ನು ಇಡಿ. ನಂತರ ಅದಕ್ಕೆ ತುಪ್ಪವನ್ನು ಹಾಕಿ. ತುಪ್ಪ ಹಾಕಿದ ನಂತರ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ನಿಧಾನ ಉರಿಯಲ್ಲಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ಥರ ಬರಬೇಕು. ಅದು ತಿನ್ನೋ ಟೈಮಲ್ಲಿ ಆ ಕ್ರಿಸ್ಪಿನೆಸ್ ಸಿಗುತ್ತಲ್ಲ ಬಾಯಿಗೆ, ವಾವ್ ಸೂಪರಾಗಿರುತ್ತೆ. ಮತ್ತು ದ್ರಾಕ್ಷಿಯನ್ನು ಹಾಕಿ. ದ್ರಾಕ್ಷಿ ಹಾಕಿ ಅದು ನೋಡಿ ಈ ಥರ ಬಬಲ್ಸ್ ಥರ ಬರಬೇಕು, ಆಗ ಪರ್ಫೆಕ್ಟಾಗಿದೆ. ಅದನ್ನು ಸಹ ಬೋಲಿಗೆ ತಗೊಳ್ಳಿ. ನಂತರ ಅದೇ ತುಪ್ಪಕ್ಕೆ 1 ಕಪ್ ರವೆ ತೊಗೊಂಡಿದ್ವಿ, ಅದನ್ನು ಹಾಕಿ. ರವೆ ಹೇಗೆ ಹುರ್ಕೊತೀರ ಹಾಗಿರುತ್ತೆ ಕೇಸರಿ ಬಾತು. ಅಂಟು ಬರಬಾರ್ದಂದರೆ ರವೆ ಪರ್ಫೆಕ್ಟಾಗಿ ಹುರ್ಕೊಬೇಕು. ಈ ಥರ ಗೋಲ್ಡನ್ ಕಲರ್, ಈ ಕಲರ್ ಬರಬೇಕು. ಈಗ ಅದಕ್ಕೆ 1 ಸ್ಪೂನ್ ಕಡಲೆ ಹಸಿಟ್ಟು ಸೇರಿಸ್ಬೇಕು. ಇದು ಸೇರಿಸೋದ್ರಿಂದ ಬ್ಲೆಂಡಿಂಗ್ ಚೆನ್ನಾಗಾಗುತ್ತೆ, ಸ್ವಾದ ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಫ್ರೈ ಆಗಿದೆ. ಈ ಸಕ್ಕರೆ ನೀರನ್ನು ಹಾಕಿ ಇದನ್ನು ಸ್ವಲ್ಪನೇ ಹಾಕಿಸಿ ತಿರುಗಿಸಿ. ನಂತರ ಇನ್ನೂ ಸ್ವಲ್ಪ ಹಾಕಿ, ಎಲ್ಲವನ್ನು ಹಾಕಿ ನೀಟಾಗಿ ಕಲಸಿ ಬೇಯಿಸಿ, ನಿಧಾನ ಉರಿಯಲ್ಲಿ ಬೇಯಿಸಿ. ನೋಡಿ, ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೂ ಸಾಫ್ಟಾಗಿ ಬೇಕಾದರೆ ಇನ್ನೊಂದು ಕಪ್ ನೀರು ಆ್ಯಡ್ ಮಾಡ್ಕೊಬೋದು. ಕೊನೆಯಲ್ಲಿ ತುಪ್ಪವನ್ನು ಹಾಕಿ ಆಗ ನೋಡಿ ಈ ಥರ ತಿರುಗಿಸ್ಕೊಡಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆಯಲ್ಲ. ಈ ಕೊನೆಯಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಹಾಕಿ. ಈ ಥರ ಮಾಡೋದ್ರಿಂದ ಕೇಸರಿ ಬಾತ್ ತುಂಬ ಇಷ್ಟಪಡದೇ ಇರೋರು ಸಹ ತಿಂತಾರೆ. ನಾವು ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ತುಂಬ ಪೂಜೆಗಳು ಮಾಡ್ತಾಯಿದ್ರೆ ಆ ಟೈಮಲ್ಲಿ ನಾವು ಮಾಡ್ಕೊಬೋದು. ಒಮ್ಮೆ ಟ್ರೈ ಮಾಡಿ. ಇದು ಒಂದು 4 ನಿಮಿಷಗಳ ಕಾಲ ಹಾಗೆ ಕ್ಯಾಪ್ ಮುಚ್ಚಿ ಬಿಡಿ, ಅದು ತುಂಬ ಚೆನ್ನಾಗಿ ಆಡ್ಕೊಳ್ಳುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ. ಈಗೆಲ್ಲ ತಿರುಗಿಸಿ ನೋಡಿ ಈ ಥರ ಆಗಿದೆ. ನೋಡಿ, ತಟ್ಟೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.